ನೆಕ್ಸ್ಟ್ ಟ್ಯಾಬ್ ಅಚೀವ್ಮೆಂಟ್ ಆಗಿ ನಿಯರ್ ಕ್ವಾರಂಟೈನ್ ಬಂದ್ರೆ ಇರುವಂಥವ್ರು ಅಂದರೆ ಬಿಸ್ನೆಸ್ನ ನಾನು ಯಾರನ್ನೂ ಕೇಳಿ ಇಲ್ಲಿ ಒಂದು ತಗೊಂಡಿದ್ದು ಡಿಶನ್ ತಗೊಂಡಿದ್ದು ನನಗೆ ಇಷ್ಟ ಆಯಿತು ನಾನು ತೊಗೊಂಡೆ. ಈಗ ನನಗೆ ಹಸುವಾಗ್ತಿದೆ ನಾನು ಊಟ ಮಾಡಬೇಕು ಆ ರೀತಿ ಮೈಂಡ್ ಸೆಟ್ ಇದ್ದು ನನಗೆ ತುಂಬ ಇಷ್ಟ ಆಯಿತು ಕಾನ್ಸೆಪ್ಟ್. ಅಂದರೆ ನನಗಿದೊಂದು ಪರ್ಸನಲ್ ಸ್ಟೇಟಸ್ ನೋಡ್ಬೇಕಾದ್ರೆ ನಾನು ಬಿಸ್ನೆಸ್ ಬಂದವನು. ಅಟ್ಲೀಸ್ಟ್ ನಿಮ್ಮ ಸ್ನೇಹಿತರು ಕರೆದು ಕೂರಿಸಿ ನಿಮ್ಗೆ ಕೊಡ್ತಾ ಇದ್ದಾರೆ. ನಾನು ಮೊಬೈಲ್ ಸ್ಕ್ರೋಲ್ ಮಾಡಬೇಕಾದ್ರೆ ಆ ಸ್ಟೇಟಸ್ ನೋಡಿ ಏನೋ ಮಾಡ್ತಿದ್ದಾರೆ ಅಂತ ಮೀಟಾಗಿ ನಂತರ ಎಮ್ ಡಿ ಸರ್ ಹತ್ರ ಮಾತಾಡಿ ಬಿಸ್ನೆಸ್ ಸೀರಿಯಸ್ ತಗೊಂಡೆ. ಇವತ್ತು ನಮ್ಮ ಟೀಮಲ್ಲಿ ಅಚೀವರ್ಸ್ ಕ್ರಿಯೇಟ್ ಆಗ್ತಿದ್ದಾರೆ, ನಾನು ಅಚೀವ್ಮೆಂಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ನಾವು ನಮ್ಮ ಸರೌಂಡಿಂಗ್ ಪೀಪಲ್ಸ್ನ ಡಿಸ್ಕಸ್ ಮಾಡಿ ಅವ್ರನ್ನೆಲ್ಲ ತಿಳ್ಕೊಂಡು ಮಾಡ್ಕೊಂಡು ಬಿಸ್ನೆಸ್ ಬಂದಿಲ್ಲ. ನಾನು ಒಂದು ಡಿಸಿಷನಲ್ಲಿ ಬಂದೆ, ಕಾನ್ಸೆಪ್ಟ್ ಇಷ್ಟ ಆಗಿದ್ದಕ್ಕೆ ಇವತ್ತು ಒಳ್ಳೆ ಅರ್ನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ ದೀಪಗೌಡ ಸರ್ಗೆ ಮತ್ತು ಗ್ರೇಟ್ ಆಪರ್ಚುನಿಟಿ ಕೊಟ್ಟಂಥ ಸೇತು ಸರ್ಗೂ ಕಲ್ಯಾಣ್ ಸರ್ಗೆ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಪೋರ್ಟ್ ಮಾಡ್ತೀನಿ ಸರ್, ವಿಜಯ್ ಸರ್, ಸುದೀಪ್ ಸರ್, ಎಲ್ಲ ಟಾಪ್ ಲೀಡರ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದೇ ರೀತಿ ನನ್ನ ಸಚಿವರ್ಗಳು ಕ್ರಿಯೇಟ್ ಮಾಡಿದವರು ಆಲ್ರೆಡಿ ಇರ್ತಾರೆ. 100 RPN ಎಬೋ ಅಂತ ಹೇಳ್ತೀವಿ. ಇವ್ರನ್ನ ನಿಯರ್ ಒಳ್ಳೆ ಗತ್ತದ ಇನ್ಕಮ್ ಅರ್ನ್ ಮಾಡ್ತಿರ್ತಾರೆ. ಇವರು ಫಾರಿನ್ ಟ್ರಿಪ್ ಕೂಡ ಅಚೀವ್ಮೆಂಟ್ ಆಗಿರ್ತಾರೆ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇವರು ಫಾರಿನ್ ಟ್ರಿಪ್ ಎಂಜಾಯ್ ಮಾಡ್ಬೋದು. ಅಂತ ಗ್ರೇಟ್ ಪರ್ಸನ್ಗಳನ್ನ ವೆಲ್ಕಮ್ ಮಾಡಲ್ಲ. ಪ್ಲೀಸ್ ವೆಲ್ಕಮ್ ಸರ್, ಸೇತು ಸರ್ ಆ್ಯಂಡ್ ಕಲ್ಯಾಣ್ ಸರ್ ಅಂಡ್ ಆಲ್ 100 RPN ಎಬೋ ಲೀಡರ್ಸ್. ಸಾರಿ ಮೇಡಮ್, ದೇವಿಕಾ ಮೇಡಮ್, ಪ್ಲೀಸ್ ವೆಲ್ಕಮ್ ಮೇಡಮ್. ವೆಲ್ಕಮ್ ಮೇಡಮ್. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಸೇತು ಕುಮಾರ್. ನಾನು ಇರೋದು ಬಂದು ಬಂಗಂಪಳ್ಯ. ಎಷ್ಟು ಜನ ಹೊಸಬರು ಬಂದಿದ್ದೀರಾ? ಪ್ಲಾನ್ ಎಲ್ಲ ಆಲ್ಮೋಸ್ಟ್ ಅರ್ಥ ಆಗಿದ್ದೀರಾ ಸರ್? ಓಕೆ. ನಾನು ಸ್ಟಾರ್ಟಿಂಗು ನಮಗೆ ಬಿಸ್ನೆಸ್ ಕೊಟ್ಟಾಗ ನಾವು ಏನು ಅನ್ಕೊತಾ ಇದ್ದರೆ ಇದು ಯಾರೋ ಜನ ಇಡೋ ಬಿಸ್ನೆಸ್ ಅಂತ ನಾನು ಹಂಗೆ ಅನ್ಕೊತಾ ಇದ್ದೆ. ನಾನು ಬೇಸಿಕಲಿ ಬಂದು ಸ್ಟಾರ್ಟಿಂಗ್ ನನ್ನ ಜೀವನ ಸ್ಟಾರ್ಟ್ ಮಾಡಿದ್ದು ಸ್ವಿಗ್ಗಿಯಿಂದ ಸ್ಟಾರ್ಟ್ ಮಾಡಿದ್ದು. ಸ್ವಿಗ್ಗಿಯಿಂದ ಸ್ಟಾರ್ಟ್ ಮಾಡಿ ಅಲ್ಲಿಂದ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ ಬಂದೆ. ಆಮೇಲೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಬಂದು ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದೆ. ಏನಂದರೆ ನಾವು ಕೆಲಸ ಮಾಡೋದ್ರಲ್ಲಿ ಡೈಲಿ ಕೆಲಸ ಮಾಡ್ತಾನೇ ಇರಬೇಕು, ಕರೆಕ್ಟ್ ಅಲ್ಲ? ಇವತ್ತು 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಕೆಲಸ ಮಾಡಲೇಬೇಕು. ಕರೆಕ್ಟ್ ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಸ್ವಿಚ್ ಆಫ್ ಆಗಿದ್ರೆ 4,000 ಇನ್ಕಮ್. ಯಾವ ಥರ ಬಂತು ಸ್ವಿಚ್ ಆಫ್ ಆಗಿದ್ರೆ 4,000 ಇನ್ಕಮು? ನನ್ನ ಟೀಮ್ ವರ್ಕ್ ಮಾಡ್ತಾ ಇದ್ದೀನಿ, ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಅರ್ಥ ಮಾಡಿಸಿದಷ್ಟೇ, ಅರ್ಥ ಮಾಡಿಸಿದ್ಕೆ ಅವ್ರ ಕಡೆಯಿಂದ ಇನ್ಕಮ್ ಬರ್ತೈತೆ, ಅವರು ಅರ್ನ್ ಮಾಡ್ತಾ ಇದ್ದಾರೆ. ಸುಮಾರು ಜನ ಬಂದಿದ್ದಾರೆ ನಮಗೆ ಅಪರ್ಚುನಿಟಿ ಕೊಟ್ಟಿದ್ದು ನಾವು ಕೇಸ್ ಮಾಡ್ತೀವಿ ಸರ್. ಸ್ಟಾರ್ಟಿಂಗ್ ಅವ್ರು ಹೇಳ್ಬೇಕಾದ್ರೆ ನಾವು ರಿಜೆಕ್ಟ್ ಮಾಡ್ತಿದ್ದೆ, ಸರ್ ಇದೆಲ್ಲ ಬೇಡ ಸರ್, ಇವೆಲ್ಲ ಹಿಂಗೆ ಜನರಡಿ ಬಿಸ್ನೆಸ್ ಇದೆಲ್ಲ ಆಗುತ್ತಂತ. ಆಮೇಲೆ ಸ್ಮಾರ್ಟ್ ಕೇಳಿದ್ರು, ಒಂದು ಶಾಪಿಂಗ್ ಮಾಡಿದ್ರೆ ನಿಮಗೆ ಬಿಸ್ನೆಸ್ ಆಗುತ್ತೆ, TV ತಗೊಂಡು ಪರ್ಚೇಸ್ ಮಾಡ್ಬೋದು, ಮತ್ತು ನೀವೇನೋ ಒಂದು ಬಟ್ಟೆ ತೊಗೊಂಡು ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಏನೋ ಒಂದು ಗ್ರಾಸರಿ ತೊಗೊಂಡು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಹೌದಲ್ಲ, ನಾವು ಏನೋ ಒಂದು ವಸ್ತು ತೊಗೊಂಡಾಗ ಏನೋ ಒಂದು ಸಿಗುತ್ತೆ, ಸಿಕ್ಕಿದ ಮೇಲೆ ಏನಾಗುತ್ತೆ, ಅದಾದಮೇಲೆ ಶೇರ್ ಮಾಡಿದ್ರೆ ಇನ್ಕಮ್ ಬರುತ್ತೆ, ಕರೆಕ್ಟ್ ಅಲ್ಲ ಸರ್? ಇನ್ಕಮ್ ಬಂದಿರೋದ್ರೆ ಅರ್ನ್ ಮಾಡಿದಂಥ ಇನ್ಕಮ್ 4 ಲಕ್ಷ ಅರ್ನ್ ಮಾಡಿದ್ವಿ ಸರ್. 4 ಲ್ಯಾಕ್ಸ್ ಅರ್ನ್ ಮಾಡಬೇಕು ಅಂದರೆ ಆಚೆ ಕಡೆ